ಪ್ರತಿಯೊಬ್ಬರ ಮನೆಯಲ್ಲಿ ತಣ್ಣಗಿರುವ ಆಹಾರ ಬಿಸಿ ಮಾಡಿ ತಿನ್ನುವುದು ಸಹಜವಾಗಿರುತ್ತದೆ. ಆದರೆ ಇವತ್ತು ನಾನು ನಿಮಗೆ ತಿಳಿಸುತ್ತೇನೆ 5 ಇಂತಹ ಆಹಾರವನ್ನು ಒಂದು ಸಾರಿ ತಯಾರಿಸಿದ ನಂತರ ಮತ್ತೊಂದು ಸಾರಿ ಬಿಸಿ ಮಾಡಿ ಯಾವತ್ತೂ ತಿನ್ನಬಾರದು. ಮೊದಲನೆಯದು ರೈಸ್. ಗೆಳೆಯರೆ, ನಾವು ರೈಸ್ ಅನ್ನು ರೂಮ್ ಟೆಂಪರೇಚರ್ ನಲ್ಲಿ ಬಿಡುತ್ತೇವೆ. ಆದ್ದರಿಂದ ಇದರಲ್ಲಿ ಬ್ಯಾಕ್ಟೀರಿಯಾಗಳು ಬಹಳ ಬೇಗನೆ ಹೆಚ್ಚುತ್ತಾ ಹೋಗುತ್ತವೆ. ಮತ್ತೆ ಇದನ್ನು ಬಿಸಿ ಮಾಡುವುದರಿಂದ ಇದರಲ್ಲಿರುವ ಬ್ಯಾಕ್ಟೀರಿಯಾಗಳು ಪೂರ್ತಿ ರೀತಿಯಿಂದ ಸಾಯುವುದಿಲ್ಲ. ಇದರಿಂದಾಗಿ ಫುಡ್ ಪಾಯ್ಸನಿಂಗ್ ಆಗಬಹುದು. ಇದಕ್ಕಾಗಿ ರೈಸ್ ಬಿಸಿ ಮಾಡಿ ತಿನ್ನಬಾರದು. ಎರಡನೆಯದು ಕುಕ್ಕಿಂಗ್ ಆಯಿಲ್, ವಿಶೇಷವಾಗಿ ರೀಯೂಸ್ಡ್ ಆಯಿಲ್. ಅದರಲ್ಲೂ ಯಾವುದೇ ವಸ್ತು ಡೀಪ್ ಫ್ರೈ ಮಾಡಿರುವಂತದ್ದು. ಮತ್ತೆ ಈ ಆಯಿಲ್ ಬಿಸಿ ಮಾಡಿ ತಿನ್ನುವುದರಿಂದ ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಆಗಬಹುದು. ಮತ್ತೆ ಅದು ಹಾರ್ಟ್, ಕೊಲೆಸ್ಟ್ರಾಲ್ಗೆ ಹಾರ್ಮ್ಫುಲ್ ಆಗಿರುತ್ತದೆ. ನಂಬರ್ 3, ಮಶ್ರೂಮ್ ಅಂದರೆ ಅಣಬೆ. ಇದರಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಇದರಿಂದಾಗಿ ಇದನ್ನು ಪದೇ ಪದೇ ಬಿಸಿ ಮಾಡಿ ತಿನ್ನುವುದರಿಂದ ಡಿಗ್ರೇನ್ ಆಗಬಹುದು. ಮತ್ತೆ ಇದರಿಂದಾಗಿ ಜೀರ್ಣಕ್ರಿಯೆಯ ಸಮಸ್ಯೆಗಳು ಆಗಬಹುದು. ನಂಬರ್ 4 ಮತ್ತೆ 5, ಚಿಕನ್ ಮತ್ತೆ ಮೊಟ್ಟೆಗಳು. ಇವುಗಳನ್ನು ಒಂದು ಸಾರಿ ತಯಾರಿಸಿ ಮತ್ತೆ ಬಿಸಿ ಮಾಡಿದರೆ ಇದರಲ್ಲಿರುವ ಪ್ರೋಟೀನ್ ನ ಸ್ಟ್ರಕ್ಚರ್ ಚೇಂಜ್ ಆಗುತ್ತದೆ. ಇದರಿಂದಾಗಿ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಆಗಬಹುದು. ಮತ್ತೆ ನೆನಪಿನಲ್ಲಿರಲಿ, ಈ 5 ಆಹಾರಗಳನ್ನು ನೀವು ಪದೇ ಪದೇ ಬಿಸಿ ಮಾಡಿ ಯಾವತ್ತೂ ತಿನ್ನಬಾರದು.